ಎಲ್ಲ ಜಂಟಿ ಆಯುಕ್ತರು 10 ಜಂಟಿ ಆಯುಕ್ತರು ಬರುತ್ತೆ. ಮುಂಚೆ 8 ಇತ್ತು, ಇವಾಗ ಈಗ ಸರ್ ಇರ್ಬೋದು. ಈಗ ಇವತ್ತು ಇಂದ ಟಚ್ ಮಾಡಲ್ಲ ಅನ್ನೋ ಅಶ್ಯೂರೆನ್ಸ್ ನಿಮ್ಗೆ ಸಿಕ್ಕಿದೆಯಾ? ಇವತ್ತು ಅವರು ಮೇನ್ ರೋಡ್ ಬಿಟ್ಟು ಒಳಗಡೆ ಇರ್ತಕ್ಕಂಥ ಟಚ್ ಮಾಡಿದ್ರೆ ಅದಕ್ಕೆ ಅವರೇ ಖುದ್ದಾಗಿ ಅಲ್ಲೇ ನೀವು ಸಂಪೂರ್ಣವಾಗಿ ಕೃಷ್ಣ ಬೈರೇಗೌಡರು ಫೋನ್ ಮಾಡ್ಬೋದು. ಅದು ಹೇಳಿದ್ದಾರೆ. ಮೇನ್ ರೋಡ್ ಬಿಡಲ್ಲ ಅಂತ ಹೇಳಿದ್ದಾರೆ. ಮೇನ್ ರೋಡ್ಗೆ ಮೇನ್ ರೋಡ್ ಬಿಡಲ್ಲ ಅಂತ ಹೇಳಿದ್ರೆ ಮೇನ್ ರೋಡ್ ಫುಟ್ಪಾತ್ ಅಗಲಾಗಿದ್ದು ಒಂದ್ ಸೈಡ್ ಕೊಡ್ತೀನಿ ಅಂತ ಹೇಳಿದ್ದಾರೆ. ಅವ್ರು ಬೇರೆ ಕಡೆ ಸರ್ ಒಂದು ಗಾದೆ ಮಾತು ದೊಡ್ಡವ್ರು ಮಾಡಿರೋದು ಸರ್, ಏನಂದ್ರೆ ಕುಂಬಾರನಿಗೆ ವರುಷ ದೊಣ್ಣೆಗೆ ನಿಮಿಷ. ಫಸ್ಟ್ ನೀವು ಒಂದು ನಿಮಿಷದಲ್ಲಿ ಹಾಳು ಮಾಡ್ಬಿಡ್ಬೋದು ಸರ್ ಜೀವನಾನ. ಸೊ ಹಾಳು ಮಾಡಿದ್ಮೇಲೆ ಮತ್ತೆ ಬದುಕು ಕಟ್ಕೊಳಕ್ 1 ವರ್ಷ ಬೇಕು. ಸೊ ಆ ಹಾಳು ಮಾಡೋದಕ್ಕಿಂತ ಮುಂಚೆ ಯೋಚನೆ ಮಾಡಿ ಟಚ್ ಮಾಡ್ಬೇಕು. ಇವಾಗ ಮಲ್ಲೇಶ್ವರ ಸಂಪಿಗೆ ರೋಡ್ ಉದಾಹರಣೆ ಅವ್ರಿಗೆ ಕೋರ್ಟಲ್ಲಿ ಹೋಗಿದೆ. 265 ಜನಕ್ಕೆ ಈಗ ಕೋರ್ಟು ಆದೇಶ ಕೊಟ್ಟಿರ್ತಕ್ಕಂಥದ್ದು. 265 ಜನ ಅಲ್ಲಿ ಸ್ಪಾಟ್ ಅಲ್ಲೇ ಕೊಡಬೇಕು ಅಂತ ಆದೇಶ ಆಗಿದೆ. ಇವಾಗ ಅವ್ರ ಮೇಲೆ ರಿಟ್ ಹಾಕಿದ್ದಾರೆ. ಮಲ್ಲೇಶ್ವರ ಬೀದಿ ವ್ಯಾಪಾರಿಗಳು ರಿಟ್ ಹಾಕಿದ್ದಾರೆ. ಇವಾಗ ಅವ್ರು ಏನಾಗ್ತದ್ರೆ ಅವ್ರಿಗೆ ಅಲ್ಲಿ ಲೈನ್ ಹಾಕಿ ಕೊಡ್ಬೇಕಾಗತ್ತೆ ಮೇನ್ ರೋಡಲ್ಲಿ. ಯಾಕೆಂದ್ರೆ ಫುಟ್ಪಾತ್ ಆಗ್ಲಾಗಿದೆ, ಜೋನ್ ಅದೇ ಅಲ್ಲೇ ಕೊಡ್ಬೋದು. ಅವ್ರು ಎತ್ತಂಗಡಿ ಮಾಡಕ್ ಬರಲ್ಲ. ಕೋರ್ಟ್ಗೆ ಹೋಗೋರು ಬಲಿಷ್ಠರು ಅವ್ರ ಬಗ್ಗೆ ಮಾತಾಡ್ತಿಲ್ಲ. ಅಲ್ಲ ಗೊತ್ತಾಯ್ತು, ಅರ್ಥ ಆಯ್ತು ಮೇಡಮ್, ಅರ್ಥ ಆಯ್ತು. ಇವಾಗ ಮುದುಕರು, ಮುದುಕಿಯರು, ಅಂಗವಿಕಲರು, ಮಹಿಳೆಯರು, ವಿಧವೆಯರು, ಒಂಟಿ ಮಹಿಳೆಯರು ಇಂಥವ್ರು ಸರ್. ಅವ್ರಿಗೆ ದಿನಕ್ಕೆ 500 ರೂಪಾಯಿ ಸರ್ ಅವ್ರು ದುಡಿಯೋದು. 500 ರೂಪಾಯಿ 300 ರೂಪಾಯಿ ಎತ್ತಿರ್ತಾರೆ. ನಾಳೆ ಮಾಲ್ ತರೋದಕ್ಕೆ 200 ರೂಪಾಯಿ ಮನೆಗೆ ತಗೊಂಡೋಗ್ತಾರೆ ಸರ್. ಅಂತವ್ರು ಸರ್ ಅವ್ರಿಗೆ ಸರ್ ಅವ್ರು ನಿಜವಾಗ್ಲು ಸರ್ ಬಹಳ ಹೊಟ್ಟೆ ಉರಿಯುತ್ತೆ ಸರ್. ಪ್ಲೀಸ್ ದಯವಿಟ್ಟು ಸರ್ ಇದೇನು ದೊಡ್ಡ ಬಿಲ್ಡಿಂಗ್ ಕಟ್ಟಕ್ಕಲ್ಲ ಸರ್. ಒಂದೊತ್ತಿನ ಊಟಕ್ಕೆ ಸರ್ ಅವ್ರನ್ನ ಟಚ್ ಮಾಡಬಾರ್ದು ಸರ್. ಎಸ್ ಸರ್, ಲಾಸ್ಟ್ ಕಮೆಂಟ್. ನಮ್ಮ BBMPಯಲ್ಲಿ ಕಲ್ಯಾಣ ಇಲಾಖೆ ಅಂತಿದ್ದಾರೆ. ನಮ್ಮ ಬಹುಶಃ ಇವ್ರಿಗೂ ಗೊತ್ತಿದೆ. ನಾವು ಅದರಿಂದ ಕೈ ಗಾಡಿಗಳು ಕೊಡ್ತೀವಿ, ತಳ್ಳ ಗಾಡಿಗಳು ಕೊಡ್ತೀವಿ, ಹೊಲಿಗೆ ಯಂತ್ರಗಳೆಲ್ಲ. ಅವ್ರ ಉದ್ದೇಶ ಏನು ಅಂತಂದರೆ ಎಲ್ಲಿ ದುರ್ಬಲರಿರ್ತಾರೆ, ಯಾರು ವಿಲೋಪ ಅವರ ಬದುಕನ್ನು ಎತ್ತಿಕಟ್ಟಲಿಕ್ಕೆ ಕೊಡುವಂತಕ್ಕ ಇಲಾಖೆನೇ ಇದೆ. ಅವರಿಂದ ಎಷ್ಟೋ ಗಾಡಿಗಳು ಕೊಟ್ಟಿದ್ದೀವಿ, ಆಟೋ ಕೊಟ್ಟಿದ್ದೀವಿ ಮೇಡಮ್. ಹಾಗಾಗಿ ಅವರ ಬದುಕಿಗೆ ಬೇಕಾದಂಥ ಅವಕಾಶ ಮಾಡಿಕೊಡಿ ಹೊರತು ಅಧಃಪತನ ಮಾಡಬೇಡಿ ಸರ್. ಜಸ್ಟ್ ದೇ ಆರ್ ಆಸ್ಕಿಂಗ್ ಅ ಟೈಮ್, ದೇ ಆರ್ ಬೈಯಿಂಗ್ ಟೈಮ್ ಸರ್, ಅದಷ್ಟೇ. ಅವರು ಏನು ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದ್ದಾರೆ. ನನಗೆ ರಂಗಸ್ವಾಮಿ ಮಾತಾಡ್ತಿರೋದ್ರಲ್ಲಿ ನನಗೆ ತುಂಬ ಪ್ರಾಕ್ಟಿಕಲ್ ಆದಂಥ ಅಪ್ಲಿಕೇಶನ್ಸ್ ಇದೆ. ಮತ್ತು ಕೃಷ್ಣ ಬೈರೇಗೌಡರು ಎಲ್ಲಿ ಓದಿ ಬಂದರು, ಯಾಕೆ ಓದಿ ಬಂದರು, ಏನು ಮಾಡಿದ್ರು ಅಂಥೇಳಿ ವೈಯಕ್ತಿಕವಾಗಿ ಅವ್ರನ್ನ ಟಾರ್ಗೆಟ್ ಮಾಡೋದನ್ನು ನಾನು ಖಂಡಿತ ಒಪ್ಪೋದಿಲ್ಲ. ಯಾಕೆ ಅಂತಂದರೆ ಅವರಿಗೆ ಬ್ಯಾಡ್ ಇಂಟೆನ್ಷನ್ ಇದೆ ಅಂತ ನಾನು ಈಗಲೂ ಪ್ರತಿಪಾದಿಸೋದಿಲ್ಲ. ಈ ಮೇ ಹ್ಯಾವ್ ಗುಡ್ ಇಂಟೆನ್ಷನ್ ಟು ಇಂಪ್ಲಿಮೆಂಟ್ ಆಲ್ ದೀಸ್ ಪ್ರೋಗ್ರಾಮ್. ಆದರೆ ಇಲ್ಲಿರ್ತಕ್ಕಂಥ ಪ್ರಶ್ನೆ ಏನು ಅಂದರೆ BJPಯವರು ಹೇಳೋದು ಅದೇ, ದಳದವ್ರು ಹೇಳೋದು ಅದೇ. ತೆರವು ಮಾಡಿ ಕಾಲಾವಕಾಶ ಕೊಡಿ, ಆಲ್ಟರ್ನೇಟಿವ್ ಕೊಡಿ. ಆ ಮಾತಿಗೆ ನಾವೆಲ್ಲರೂ ಈಗಲೂ ಬದ್ರಿದ್ದೀವಿ. ಅದನ್ನಾಗೋಣ. ಅಧಿಕಾರಿಗಳು ಸೌಜನ್ಯಯುತವಾಗಿ ವರ್ತಿಸಬೇಕು ಅನ್ನುವಂಥದ್ದು ತಲುಪಿದೆ. ಅವರಿಗೂ ಗೊತ್ತಿದೆ, ಅವರು ಸೆನ್ಸಿಬಲ್ ಇದ್ದಾರೆ. ಮತ್ತು ಕಂದಾಯ ಸಚಿವರಾಗಿದ್ದಾಗ ನೆನಪಿಟ್ಕೋಬೇಕು, ಕಂದಾಯ ಸಚಿವರಾದಾಗ ಮೊನ್ನೆ ವಿ ಸೋಮಣ್ಣ ಅವರು ಬಂದು ಸಭೆ ಮಾಡಿ ಹೇಳಿದರು, ನಮ್ಮ ಡಿಜಿಟಲ್ ಇಂಡಿಯಾ ಕಾರ್ಯಕ್ರಮಕ್ಕೆ ಕರ್ನಾಟಕ ದೇಶದಲ್ಲಿ 1ನೇದಾಗಿ ಕೊಡುಗೆ ಕೊಟ್ಟಿದೆ. ಕೃಷ್ಣ ಬೈರೇಗೌಡ ಒಂದು ನಿಮಿಷ ನೀವು ಮಧ್ಯೆ ಹಿಂಗೆ ಬಾಕ್ಬಿಟ್ರೆ ಕಷ್ಟ. ವಿಪಕ್ಷ ನಾಯಕರು ಕೂಡ ನಂಬರ್ 1 ಮಿನಿಸ್ಟರ್ ಅಂತಾನೆ ಹೇಳಿದ್ದಾರೆ. ಅದಕ್ಕೆ ಎಕ್ಸ್ಪೆಕ್ಟೇಷನ್ಸ್ ಜಾಸ್ತಿ. ಎಕ್ಸ್ಪೆಕ್ಟೇಷನ್ ಇದ್ರೆ ಅದನ್ನ ನೆರವೇರಿಸತಕ್ಕಂತ ಹೊಣೆಗಾರಿಕೆ, ಮಾನವೀಯತೆಯ ಸ್ಪರ್ಶ ಅವರಲ್ಲಿ ಇದೆ ಅಂತ ಆಡಳಿತ. ಒಂದು ನಿಮಿಷ ಗಣೇಶಣ್ಣ ಹಿಂಗ್ ಮಧ್ಯೆ ಬಾಕ್ಬಿಟ್ರೆ ಒಳ್ಳೇದ್ನ. ಮಾನವೀಯತೆಯ ಸ್ಪರ್ಶ ವ್ಯಕ್ತಿತ್ವ ನಡವಳಿಕೆಯಲ್ಲಿ ಇದೆ ಅನ್ನುವಂಥದ್ದನ್ನು ಹೇಳ್ತಾ ತಾಂತ್ರಿಕವಾದ ಸಂಗತಿಗಳನ್ನು ನಾವು ನೋಡಬೇಕು. CSITಗಳನ್ನು ತಗೊಂಡು ಅದನ್ನು ಬೀದಿ ಬದಿಯ ವ್ಯಾಪಾರಿಗಳಿಗೆ ಕೊಡಲಿಕ್ಕಾಗತ್ತೆ. ಈಗ ಪ್ರಶ್ನೆ ಮಾಡಿದ್ರೆ ಅದು ಎಲ್ಲೋಯ್ತು ಅಂದರೆ ಎಲ್ಲರೂ ಇದ್ದಾಗಲೂ ಇತ್ತು ಎಲ್ಲ. ಒಂದು ನಿಮಿಷ ಗಣೇಶಣ್ಣ ಈ ಗಡಿಬಿಡಿ ಆಗಬೇಡಿ, ಇವ್ರಿಗೆ ಪೂರ್ತಿ ಚರ್ಚೆ ಮಾಡೋಕ್ಕಾಗಿಲ್ಲ. ಈ ರೀತಿ ಮಾತಾಡೋದು ಕೇಳ್ಬೇಕ್ರಿ. ಹಿರಿಯರಿದ್ದೀರಿ, ಮಾತಾಡೋದನ್ನ ಕೇಳಿ. ಗೊತ್ತಾಯ್ತಾ? ವೈಯಕ್ತಿಕ ಟಾರ್ಗೆಟ್ ಮಾಡಿ ಮಾತಾಡೋ ಅವಶ್ಯಕತೆ ಬೇಡ. ರಾಜಕೀಯ ಪಕ್ಷವಾಗಿ ನೀವು ರಾಜಕೀಯ ಆಲ್ ರೈಟ್, ಥ್ಯಾಂಕ್ ಯು ವೆರಿ ಮಚ್ ತಮ್ಮೆಲ್ಲರಿಗೂ. ಒಂದಂತೂ ಸತ್ಯ, ಪಾದಚಾರಿಗಳ ಸುರಕ್ಷತೆ ಸರ್ಕಾರದ ಆದ್ಯ ಕರ್ತವ್ಯ. ದಿ ಸೇಮ್ ಟೈಮ್ ಬೀದಿ ಬದಿ ವ್ಯಾಪಾರಿಗಳ ಸುರಕ್ಷತೆಯು ನಿಮ್ಮ ಆದ್ಯ ಕರ್ತವ್ಯ. ಈ ನಿಟ್ಟಿನಲ್ಲಿ ಬೀದಿ ಬದಿ ವ್ಯಾಪಾರಿಗಳ ಬದುಕು ಕಟ್ಟುವ ತೆರವಾಗಬೇಕೇ ಹೊರತು ಅವರು ಬದುಕು ಸರ್ವನಾಶ ಮಾಡಿ ಮೂರಾಬಟ್ಟೆ ಮಾಡುವಂತಹ ತೆರವು ಕಾರ್ಯಾಚರಣೆ ಇದು ಆಗಬಾರ್ದು. ಕೃಷ್ಣ ಬೈರೇಗೌಡರು ಏನು ಬೆಂಗಳೂರಿನ ಒಂದು ಬೃಹತ್
ತಪ್ಪಾದಂತಹ ಕಲ್ಪನೆಯಲ್ಲಿ ಶರವೇಗದಲ್ಲಿ ಓಡ್ತಾ ಇದ್ದಾರೆ. ಕೋರ್ಟ್ನ ಆದೇಶದ ಮೇರೆಗೆ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಅದರಲ್ಲಿ ಒಂದು ಸ್ವಲ್ಪ ಟೆಕ್ನಿಕಲ್ಗಿಂತ ಮಾನವೀಯತೆಯ ಸ್ಪರ್ಶ ಇದ್ದರು ಕೃಷ್ಣ ಬೈರೇಗೌಡ್ರೆ. ಇಷ್ಟು ದಿನ ತಾವು ಏನು ಕಂದಾಯ ಇಲಾಖೆಯಲ್ಲಿ ಮಾಡಿರುವಂತಹ ಕೆಲಸಕ್ಕೆ ತಮ್ಮನ್ನು ವಿಪಕ್ಷಗಳು ನಾಗರಿಕರು ಹಾಡಿ ಹೊಗಳ್ತಾ ಇದ್ದಾರೆ. ಈ ವಿಚಾರದಲ್ಲಿ ತಾವು ಪೂರ್ವಾಲೋಚನೆ ಇಲ್ಲದೆ ಮುಂಜಾಗ್ರತೆ ಇಲ್ಲದೆ ಮಾಡಿರುವಂತಹ ಈ ಎಡವಟ್ಟಿದೆಯಲ್ಲ, ಅದು ಹೃದಯಕ್ಕೆ ತಾಗಿದೆ, ಹೃದಯಕ್ಕೆ ನಾಟಿದೆ. ನೀವು ಕೋರ್ಟ್ನ ಆದೇಶದ ಮೇರೆಗೆ ಮಾಡ್ತಾ ಇದ್ದೀರಿ, ಮಾಡಬೇಡ ಅಂದಿಲ್ಲ, ತೆರವು ಮಾಡಬೇಡಿ ಅಂತ ಅಂದಿಲ್ಲ. ಆದರೆ ಪೂರ್ವ ಸಿದ್ಧತೆ, ಪೂರ್ವ ತಯಾರಿ ಇಲ್ಲದೆ ಏನು ಮಾಡ್ತಾ ಇದ್ದೀರಲ್ಲ, ಇದು ಬದುಕು ಕಟ್ಟೋದಲ್ಲ. ಭಾಳಷ್ಟು ಜನರ ಬದುಕು ಬೀದಿಗೆ ಬಿದ್ದಿದೆ. ಸೊ ಬಡವರ ಪರ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಅನ್ನೋದು ಪ್ರತಿಯೊಬ್ಬರ ನಂಬಿಕೆ. ಇದು ಬಡವರ ಸರ್ಕಾರ ಅಂತ. ಆ ಬಡವರ ಸರ್ಕಾರದ ಇಮೇಜನ್ನು ತಾವು ಬೇರೆಯದ ರೀತಿಯಲ್ಲಿ ತೆಗೆದುಕೊಂಡು ಹೋಗ್ತಿದ್ದೀರೇನೋ ಅಂತ ಅನ್ನಿಸ್ತಾ ಇದೆ. ಸೊ ಸರ್ಕಾರಗಳು ಇರುವುದು ಜನರಿಗಾಗಿ, ಬಡವರಿಗಾಗಿ. ಬಡವ್ರು ಬೇಡ, ನಮಗೆ ಬರೀ ಶ್ರೀಮಂತರೇ ಬೇಕು ಅನ್ನುವಂಥ ಧೋರಣೆಯಿಂದ ಮುಂದೆ ಹೋದರೆ ಬಡವನ ಕೋಪ ರೆಟ್ಟೆಗೆ ಬಂದರೆ ಯಾರೂ ತಡ್ಕೊಳಕ್ಕಾಗಲ್ಲ. ಸೊ ಬಿ ಸೆನ್ಸಿಬಲ್, ಅಷ್ಟೇ ಹೇಳೋದು, ಮತ್ತೇನೂ ಇಲ್ಲ.